ಇತ್ತ ಮಂಗಳೂರಿನಲ್ಲೂ ಎನ್ಐಎ ಮಿಂಚಿನ ಸಂಚಲನ. ಸುಳ್ಯದ 800 ಮನೆಯೊಂದರ ಮೇಲೆ ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ಸ್ಫೋಟದ ಸಂಬಂಧ ಎನ್ಐಎ ತಂಡದ ಶೋಧ ಮಂಗಳೂರಿನಲ್ಲೂ ಮುಂದುವರೆದಿದೆ. ಪ್ರಕರಣದ ಆರೋಪಿಯೊಂದಿಗೆ ಈ ವ್ಯಕ್ತಿ ಸಂಪರ್ಕ ಹೊಂದಿದ್ದ ಅಂತ ಬಿಜು ಎಂಬಾತನ ಮನೆ ಮೇಲೆ ಎನ್ಐಎ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಆದ ಬಾಂಬ್ ಬ್ಲಾಸ್ಟಿಗೆ ಸಂಬಂಧಪಟ್ಟ ಹಾಗೆ ಮಂಗಳೂರಿನಲ್ಲಿ ಎನ್ಐಎ ಅಧಿಕಾರಿಗಳು ಈ ವ್ಯಕ್ತಿಯ ಮನೆ ಮೇಲೆ ದಾಳಿ ನಡೆಸಿರುವುದು. ಡೀಟೇಲ್ಸ್ ಕೊಡ್ತಾರೆ ಕಿರಣ್, ಬೆಂಗಳೂರಿನ ಸ್ಫೋಟ ಪ್ರಕರಣ ಈಗ ಮಂಗಳೂರಿನ ಜೊತೆಗೆ ನಂಟಿದೆಯಾ ಅನ್ನಿಸ್ತಾ ಇದೆ. ಯಾರು ಈತ ಬಿಜು ಸಂಪರ್ಕ ಇತ್ತು ಅನ್ನೋದು ಖಾತ್ರಿ ಆಗಿದೆಯಾ ಎನ್ಐಎ ಅಧಿಕಾರಿಗಳಿಗೆ? ಅಲ್ಲಿ ಯಾವ ರೀತಿ ತನಿಖೆಗೆ ಮುಂದಾಗಿದ್ದಾರೆ? ವಿಜಯ್, ಇದು ಬೆಂಗಳೂರಿನ ಪ್ರಕರಣ ಹೌದು. ಆದ್ರೆ ಈ ಏನು ಕೆಫೆ ಸ್ಫೋಟ ಪ್ರಕರಣಕ್ಕೂ ಇದಕ್ಕೂ ಆ ಥರದ ಯಾವುದೇ ಲಿಂಕ್ ಕಂಡು ಬಂದಿಲ್ಲ. ಆದ್ರೆ ಈ ಹಿಂದೆ ಬೆಂಗಳೂರಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೆಡಿಕಲೈಸೇಷನ್ ಹಾಗೇನೆ ಬೆಂಗಳೂರಿನಲ್ಲಿ ಈ ಹ್ಯಾಂಡ್ ಗ್ರೆನೇಡ್ ದೊರೆತಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ತನಿಖೆ ನಡೀತಾ ಇರುವಂತದ್ದು. ಬೆಂಗಳೂರು ಮಾತ್ರ ಅಲ್ಲ, ದೇಶದ ಬೆಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡದ ಹೆಣ್ಮನೂರು ಅಂದ್ರೆ ಸುಳ್ಯ ಭಾಗದ ಹೆಣ್ಮನೂರು ಎಂಬಲ್ಲಿ ಈ ದಾಳಿ ನಡೆಸಿರುವಂತದ್ದು. ದೇಶದ ಹಲವಾರು ಭಾಗಗಳಲ್ಲಿ ಎನ್ಐಎ ದಾಳಿ ನಡೆಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದ ಕೆಲವು ಲೀಡ್ಗಳು ಸಿಕ್ಕಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಮುಂಜಾನೆ ಎನ್ಐಎ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬಿಜು ಎಂಬುವರ ಮನೆ ಮೇಲೆ ದಾಳಿ ನಡೆಸಿಕೊಂಡು ಅಲ್ಲಿರುವ ಕೆಲವು ದಾಖಲೆ ಪತ್ರಗಳನ್ನ ಪರಿಶೀಲನೆ ನಡೆಸಿ ಕೆಲವನ್ನ ವಶಪಡಿಸಿಕೊಂಡಿದ್ದಾರೆ ಅನ್ನುವ ಮಾಹಿತಿ ಇದೆ. ವಿಜಯ್, ಓಕೆ, ಥ್ಯಾಂಕ್ ಯು ಕಿರಣ್. ಸೊ ಇದು ಬೇರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೇಶದಾದ್ಯಂತ ಬೇರೆ ಕಡೆ ನಡೆದಿದ್ದಂತಹ ಚಟುವಟಿಕೆಗಳಿತ್ತಲ್ಲ, ಬೆಂಗಳೂರು ಸೇರಿದ ಹಾಗೆ ಆ ಎಲ್ಲ ಪ್ರಕರಣಗಳ ಹಿನ್ನೆಲೆಯಲ್ಲಿ ನಡೆದಿರುವಂಥ ಮಂಗಳೂರಿನ ದಾಳಿ. ಎನ್ಐಎ ಅಧಿಕಾರಿಗಳು ಬಿಜು ಎಂಬ ವ್ಯಕ್ತಿಯ ಮನೆ ಮೇಲೆ ದಾಳಿ ನಡೆಸಿ ತನಿಖೆ ಮುಂದುವರಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.